ದಾವಣಗೆರೆಯಲ್ಲಿ ಆಕ್ಸೆಲ್ ತುಂಡಾಗಿ ಸರ್ಕಾರಿ ಬಸ್ ಪಲ್ಟಿಯಾಗಿರುವಂತ ಘಟನೆ ನಡೆದಿದೆ. ಇನ್ನು ಈ ಘಟನೆಯಲ್ಲಿ ಓರ್ವ ವಿದ್ಯಾರ್ಥಿ ಸಾವನ್ನಪ್ಪಿದ್ದು 50 ಪ್ರಯಾಣಿಕರಿಗೆ ಗಾಯಗಳಾಗಿವೆ. 20ಕ್ಕೂ ಹೆಚ್ಚು ಪ್ರಯಾಣಿಕರ ಸ್ಥಿತಿ ಚಿಂತಾಜನಕವಾಗಿದ್ದು ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಕೆಲವರಿಗೆ ಬಸವಾಪಟ್ಟಣ ಆರೋಗ್ಯ ಕೇಂದ್ರಕ್ಕೆ ದಾಖಲು ಮಾಡಲಾಗಿದೆ. ದಾವಣಗೆರೆಯಿಂದ ಬಸವಾಪಟ್ಟಣಕ್ಕೆ ಹೋಗ್ತಾ ಇದ್ದಂತ ಸರ್ಕಾರಿ ಬಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮೊದಲಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ನೋಡಿದ್ರಿ ನ್ಯೂಸ್ ಚಾನಲ್ದು. ಅದು ಇವತ್ತೇ ನಡೆದಿರುವಂತಹ ಘಟನೆ. ದಾವಣಗೆರೆ ಟು ಹೊನ್ನಾಳಿ ಬಸ್ ರೂಟಲ್ಲಿ ನಡೆದಿರುವಂತಹ ಘಟನೆ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ಕೆಲವೊಂದು ಕ್ಲಿಪ್ಸನ್ನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನಲ್ಲಿ ತೋರಿಸ್ತೀನಿ. ಈ ಆಕ್ಸಿಡೆಂಟ್ ವಿಷಯ ಕೇಳಿದಾಗಲಿಂದ ನನಗೆ ಬೆಳಗ್ಗೆಯಿಂದ ಯಾವುದೇ ರೀತಿ ವ್ಲಾಗ್ ಶೂಟ್ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. ಇವತ್ತು ಬೆಳಿಗ್ಗೆ ಏನು ನಡೀತಲ್ಲ ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ. ಈ ಬಸ್ಸು KSRTC ಬಸ್ ದಾವಣಗೆರೆ ಟು ಹೊನ್ನಾಳಿ ರೂಟ್, ಕುಂದೂರು, ಕೂಲಂಬಿ, ಮರಮ್ನಹಳ್ಳಿ, ಸಾಗರಪೇಟೆ, ಬಸವಪಟ್ಟಣ ರೂಟಲ್ಲಿ ಬಸ್ಸು ಡೈಲಿ ಕಾಲೇಜ್ ಮಕ್ಕಳು, ರೆಗ್ಯುಲರ್ ಓಡಾಡೋಂಥ ಪ್ಯಾಸೆಂಜರ್ಸು ಮತ್ತು ಫ್ಯಾಕಲ್ಟೀಸು, ಯಾವುದೇ ರೀತಿ ಅಫಿಷಿಯಲ್ಸು ಇದೇ ಬಸ್ಸಿನ ರೂಟಲ್ಲಿ ಬರ್ತಾ ಇದ್ದಿದ್ದು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬಸ್ ಯಾವ ರೀತಿ ಪಲ್ಟಿ ಆಗಿದೆ ಅಂತ. ಆಕ್ಸೆಲ್ ಕಟ್ಟಾಗಿ ಪಲ್ಟಿ ಆಗಿರೋವಂಥದ್ದು ನ್ಯೂಸ್ ರಿಪೋರ್ಟ್ ನೋಡಿದ್ರಲ್ಲ. ನನಗಂತೂ ತುಂಬ ಬೇಜಾರಾಯಿತು. ಬೆಳಗ್ಗೆ ನಾನು ಸ್ವಲ್ಪ ಲೇಟಾಗಿ ಹೋದೆ ಕಾಲೇಜಿಗೆ. ಈ ವಿಷಯ ಕೇಳಿದಾಗಲಿಂದ ನಮ್ಮ BBA ಮಕ್ಕಳನ್ನು ಸತ ಈ ಬಸ್ಸಲ್ಲಿದ್ದರು. ಅವ್ರಿಗೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ಬೆಳಗ್ಗೆ ಮಾತಾಡಿಸ್ಕೊಂಡು ಬಂದೆ. ತುಂಬ ಬೇಜಾರಾಯಿತು ಫ್ರೆಂಡ್ಸ್. ನೋಡಿ ಯಾವ ರೀತಿ ಆಕ್ಸೆಲ್ ಕಟ್ಟಾಗಿ ಟೈರ್ ಒಂದು ಕಡೆ, ಬಸ್ ಒಂದು ಕಡೆ ಆಗಿದೆ ಅಂತ. ಇದ್ರ ಬಗ್ಗೆ ಸರ್ಕಾರ ದಯವಿಟ್ಟು ಗಮನ ಹರಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಎಷ್ಟೋ ಮುಗ್ಧ ಮಕ್ಕಳು ಫೆಸಿಲಿಟಿ ಇಲ್ಲದೆ ಹಳ್ಳಿಗಳಿಂದ ಸಿಟಿಗಳಿಗೆ ಓಡಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಆದಾಗ ಪೇರೆಂಟ್ಸ್ಗಳಿಗೆ ಎಷ್ಟು ಬೇಜಾರಾಗುತ್ತೆ. ಎಷ್ಟೊಂದು ಜನ ಸೇರಿದ್ದಾರೆ. ತುಂಬ ಬಿಸಿಲಿತ್ತು, ತುಂಬ ಬೇಜಾರಾಗ್ತಿತ್ತು ಈ ವಿಡಿಯೋ ಮಾಡಬೇಕಾದ್ರೆ. ಈ ಘಟನೆಯಲ್ಲಿ ಹೊನ್ನಾಳಿ ಕಾಲೇಜಲ್ಲಿ ಓದ್ತಾ ಇದ್ದಂಥ ಒಂದು BSc ಹುಡುಗ ಸ್ಪಾಟ್ ಆಗಿದ್ದಾನೆ. ಮೀನ್ಸ್ ಸ್ಪಾಟ್ ಡೆತ್ ಆಗಿರುವಂಥದ್ದು. ಈ ವಿಷಯನೂ ಕೇಳಿ ಬೆಳಗ್ಗೆಯಿಂದ ತುಂಬ ಬೇಜಾರಲ್ಲಿರೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಬೆಳಗ್ಗೆಯಿಂದ ಬರೀ ಹಾಸ್ಪಿಟ್ಲು, ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು, ವಿಚಾರಿಸೋದು, ಮತ್ತು ಮಧ್ಯಾಹ್ನ ಕಾಲೇಜಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಿದ್ಬಿಟ್ಟು ಮನೆಗೆ ಬಂದಿದ್ದಾಯಿತು. ಬೆಳಗ್ಗೆಯಿಂದ ಡೆತ್ ಆದಂಥ ಹುಡುಗನ ಬಗ್ಗೆನೇ ಯೋಚನೆ ಮಾಡಿ ತುಂಬ ಬೇಜಾರಾಯಿತು. ಆ ಕುಟುಂಬಕ್ಕೆ ಅವನೊಬ್ಬ ಆಧಾರ ಸ್ತಂಭ ಆಗಿದ್ದ. ತಂದೆ ಇರಲಿಲ್ಲ, ವಯಸ್ಸಾಗಿರೋಂಥ ಅಜ್ಜಿ ತಾಯಿ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಓದ್ತಾ ಇದ್ದ ಹೊನ್ನಾಳಿಲಿ. ಆ ಫ್ಯಾಮಿಲಿಗೆ ಎಷ್ಟು. ಇದೊಂದೆರಡು ಕ್ಲಿಪ್ಪಿಂಗ್ಸು ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಂಥ ನಮ್ಮ ಸ್ಟೂಡೆಂಟ್ಸ್ ಕಳಿಸಿದ್ದಂತಹ ಕ್ಲಿಪ್ಪಿಂಗ್ಸ್ ಇದು. ನೋಡ್ತಾ ಇರ್ಬೋದು ಬಸ್ ಯಾವ ರೀತಿ ಪಲ್ಟಿ ಆಗಿದೆ. ಇದೇ ಬಸ್ಸಲ್ಲಿ ಇಬ್ಬರು ಫ್ಯಾಕಲ್ಟಿನೂ ಸತ ಇದ್ದರು. ಅವ್ರಿಗೇನು ಅಷ್ಟೊಂದು ಅಪಾಯ ಆಗಿಲ್ಲ. ದೇ ಆರ್ ಸೇಫ್. ನೋಡಿ ಮಕ್ಕಳ, ದಯವಿಟ್ಟು ಡೋರಲ್ಲಿ ನಿಂತ್ಕೋಬೇಡಿ. ಕಾಲೇಜಿಗೆ ಹೋಗೋ ಎಲ್ಲ ಮಕ್ಕಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗೇನಾದರೂ ಆದರೆ ನಿಮ್ಮ ತಂದೆ ತಾಯಿಗೆ ತುಂಬ ಬೇಜಾರಾಗುತ್ತೆ. ಕ್ಲಿಪ್ಪಿಂಗ್ಸ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕುಕ್ಕಿಂಗ್ ವ್ಲಾಗು. ಸೊ ನಾನು ಇವತ್ತೇನು ಅಡುಗೆ ಮಾಡಿರಲಿಲ್ಲ. ಅಮ್ಮನೇ ಸ್ವಲ್ಪ ಮನೇಲಿ ಒಂದು ಫಂಕ್ಷನ್ ಆಗಿತ್ತು, ನಾವು ಹೋಗಿರಲಿಲ್ಲ. ಹಾಗಾಗಿ ಅಮ್ಮನೇ ಸಾಂಬಾರು, ಪಲ್ಯ ಎಲ್ಲ ಕಳಿಸಿದ್ರು. ಸೊ ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ನೈಟು ತಿನ್ನೋಣ ಅಂತ. ಮಕ್ಕಳೆಲ್ಲ ಅಮ್ಮನ ಮನೇಲಿದ್ದಾರೆ. ಸಮ್ಮರ್ ಅಲ್ವಾ. ಸೊ 2 to 3 ಡೇಸ್ ಆಯಿತು ಅಮ್ಮನ ಮನೆಗೆ ಹೋಗಿ. ಸೊ ಫ್ರೈಡೇ ಮನೆಯಲ್ಲೆಲ್ಲ ತರಕಾರಿ ತೊಗೊಂಬಂದಿದ್ರು, ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ತುಂಬ ಲೇಝಿ ಡೇ ಅನ್ನಿಸ್ತಾ ಇದೆ ಇವತ್ತು. ಮನಸ್ಸೇ ಇಲ್ಲ ಏನು ಮಾಡೋದಕ್ಕೂ. ಆದ್ರೂ ಇದೊಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಈ ಘಟನೆ ಆಗಿದ್ದಂಥದ್ದು ಶುಕ್ರವಾರ ಬೆಳಿಗ್ಗೆ ಮರಮ್ನಹಳ್ಳಿ ಹತ್ರ ಆಗಿದ್ದು. ಸುಮಾರು ಬೆಳಗ್ಗೆ 9:10 ಆಗಿತ್ತು. ಆ ಟೈಮಲ್ಲಿ ನಡೆದಂತಹ ಘಟನೆ 8ನೇ ತಾರೀಕು ಮೇ. ಸೊ ನೋಡಿ ಹಪ್ಪಳ ತೋರಿಸ್ತಾ ಇದ್ದೀನಿ. ಅಮ್ಮ ಹೊಸ್ದಾಗಿ ಕಾಳು ಹಪ್ಪಳ ಮಾಡಿದ್ರು. ನನಗೂ ನೆನ್ನೆ ಕಟ್ ಕಳಿಸಿದ್ರು. ಸೊ ಬಾಕ್ಸ್ ಓಪನ್ ಮಾಡಿರಲಿಲ್ಲ, ಇವಾಗ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅಮ್ಮನೇ ಹಪ್ಪಳ ಮಾಡಿ ಕಳಿಸಿದ್ದಾರೆ. ಬಿಕಾಸ್ ನಂಗೆ ಟೈಮ್ ಇರಲ್ಲ, ಕಾಲೇಜಿಗೆ ಹೋಗ್ತಿರ್ತೀನಲ್ವ. ಸೊ ಸಮ್ಮರ್ ಟೈಮಲ್ಲಿ ಅವರು ಹಪ್ಪಳ, ಚಕ್ಲಿ, ಸೊ ಶೆಂಡಿಗೆ ಅಂತ ಅಂತಾರೆ, ಇದು ಚಿಕ್ಕ ಚಿಕ್ಕ ಸ್ಮಾಲ್ ಹಪ್ಪಳ ಮಾಡಿ ಕಳಿಸಿದ್ರು. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೋತಾ ಇದ್ದೀನಿ. ನೀವೆಲ್ಲ ಬೇಸಿಗೆಯಲ್ಲಿ ಯಾವ್ಯಾವ ರೀತಿ ಹಪ್ಪಳ, ಚಕ್ಲಿ, ಶೆಂಡಿಗೆ ಎಲ್ಲ ಮಾಡಿ ಸ್ಟೋರ್ ಮಾಡ್ತೀರ ಅನ್ನೋದನ್ನು ಶೇರ್ ಮಾಡಿ. ಸೊ ಸ್ವಲ್ಪ ಟೊಮೆಟೊ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ, 100 ರೂಪಾಯಿ 2 kg ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಸೊ ಸಂಜೆ ಪೂಜೆ ಆಗಿದೆ, ಮಕ್ಕಳು ಮನೇಲಿಲ್ಲ, ಮನೆ ಫುಲ್ಲು ಸೈಲೆಂಟಾಗಿದೆ. ಸೊ ಟೈಮ್ ತೋರಿಸ್ತೀನಿ ಬನ್ನಿ. ಮನೆಯೆಲ್ಲ ಸೈಲೆಂಟು, ಬೇಜಾರು. ಮನೆಯವರು ಇಲ್ಲ, ಹೊರಗಡೆ ಹೋಗಿದ್ದಾರೆ. ಸುಮಾರು 7:25-30 ಆಗ್ತಾ ಇದೆ. ಸ್ವಲ್ಪ ಟೀ ಇಟ್ಕೋಬೇಕು. ಅಡುಗೆ ಏನೂ ಕೆಲಸ ಇಲ್ಲ, ಎಲ್ಲ ರೆಡಿ ಇದೆ.
ಸೊ ಮನೆಯೂ ಫುಲ್ ಕ್ಲೀನ್ ಇದೆ. ಸ್ವಲ್ಪ ಹಾಗೆ ಹೊರಗಡೆ ಬಂದೆ. ತುಂಬ ಬೇಜಾರು, ಏನು ಮಾಡೋಕ್ಕೂ ಬೇಜಾರಾಗ್ತಾಯಿದೆ. ಬೆಳಗ್ಗೆ ಆದಂಥ ಘಟನೆ ನೆನೆಸ್ಕೊಂಡು, ಆ ಮನೆ ಪರಿಸ್ಥಿತಿ ನೆನೆಸ್ಕೊಂಡು ಮರಮ್ನಳ್ಳಿಯವರೊಬ್ಬರು ಫೋನ್ ಮಾಡಿ ಮಾತಾಡಿದರು, ಮೇಡಮ್ ತುಂಬ ಬೇಜಾರಾಗ್ತಾಯಿದೆ, ನೀವು ಬಂದಿದ್ರಿ, ವಿಡಿಯೋ ಮಾಡ್ಕೊಂಡ್ರಿ, ತುಂಬ ಖುಷಿಯಾಯಿತು, ಆದಷ್ಟು ಅದನ್ನು ಶೇರ್ ಮಾಡಿ, ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ. ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡಿದರೂ ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಗ್ರಹಚಾರ ಅನ್ನೋದು ಬಂದರೆ ನೋಡಿ, ಕಾಲೇಜಿಗೆ ಹೋಗೋ ಮಗು ಈ ರೀತಿ ಇವತ್ತು ಯಾರ್ದೋ ಒಂದು ಮಿಸ್ಟೇಕಿಂದ ಡೆತ್ ಆಗಿಬಿಟ್ಟಿದೆ. ಸರ್ಕಾರ ಇದಕ್ಕೆ ಏನು ಆನ್ಸರ್ ಕೊಡುತ್ತೋ ಗೊತ್ತಿಲ್ಲ. ಸೊ ಸ್ವಲ್ಪ ಟೀಗಿಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೆ. ನನ್ನ ಫೇಸ್ ನೋಡ್ತಿರ್ಬೋದು, ತುಂಬ ಅಪ್ಸೆಟ್ ಆಗಿರೋ ಥರ ಇದೆ. ಸ್ವಲ್ಪ ಅದೇ ಗುಂಗಲಿದ್ದೀನಿ ಬೆಳಗ್ಗೆಯಿಂದ. ಆ ತಂದೆ ತಾಯಿ ಪರಿಸ್ಥಿತಿ ನೆನೆಸ್ಕೊಂಡು, ಮನೆ ಆಧಾರ ಸ್ತಂಭ ನೆನೆಸ್ಕೊಂಡು, ಸೊ ಯಾವ ರೀತಿ ಸಸ್ಟೈನ್ ಆಗ್ತಾರೆ. ಗೌರ್ಮೆಂಟ್ ಏನೋ ಸ್ವಲ್ಪ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಿದ್ದಾರೆ. ಬಟ್ ಏನೇ ಅಮೌಂಟ್ ಕೊಟ್ಟರು ಎದೆ ಉದ್ದ ಬೆಳೆದಿರೋ ಮಗನ ಕಳ್ಕೊಂಡಿರೋ ಅಂಥ ನೋವು ಆ ತಾಯಿಗೆ, ಆ ಮನೆಯವ್ರಿಗೆ ದೇವರು ಆ ನೋವನ್ನು ಭರಿಸೋವಂಥ ಶಕ್ತಿ ಕೊಡಲಿ ಅಂತ ನಾನು ನನ್ನ ಈ ಚಾನಲ್ ಮುಖಾಂತರ ನೀವೆಲ್ಲರೂ ಆ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಫ್ಯಾಮಿಲಿಗೆ ಈ ಒಂದು ಸಂದರ್ಭನ ಎದುರಿಸೋವಂಥ ಶಕ್ತಿ ಭಗವಂತ ಕೊಡಲಿ ಅಂತ ದಯವಿಟ್ಟು ಬೇಡ್ಕೊಳ್ಳಿ. ಕಮೆಂಟಲ್ಲಿ ರೆಸ್ಟ್ ಇನ್ ಪೀಸ್ ಅಂತ ಆ ಮಗುಗೆ ಹಾಕಿ. ಅವ್ರ ಹೆಸರು ದರ್ಶನ್ ಅಂತ, ಕುಂದೂರಲ್ಲಿ ಇದ್ದಂಥ ಮಗು ಹೊನ್ನಾಳಿಯಲ್ಲಿ ಓದ್ತಾ ಇದ್ದ. ಸೊ BSc ಓದ್ತಾ ಇದ್ದ ಅಂತ ಕೇಳ್ಪಟ್ಟೆ. ತುಂಬ ನೋವಾಯಿತು ಕೇಳಿ. ಸೊ ನನಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾಯಿದ್ದೀನಿ, ಟೀ ರೆಡಿ ಮಾಡ್ತಾಯಿದ್ದೀನಿ. ಹೊರಗಡೆ ನೋಡಿ ನಮ್ಮ ಗಿಡಗಳನ್ನೆಲ್ಲ ಮಾತಾಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಳೆಗಾಲ ಅಲ್ವಾ, ಚಿಗುರ್ತಾ ಇದೆ. ಎಷ್ಟು ಚೆನ್ನಾಗಿ ಲೀವ್ಸ್ ಎಲ್ಲ ಕಲರಾಗಿ. ಸೊ ಜಸ್ಟ್ ಸ್ವಲ್ಪ ಟಚ್ ಮಾಡಿ ನೋಡ್ತಾ ಇದ್ದೀನಿ ಎಲ್ಲೆಲ್ಲಿ ಧೂಳಿದೆ, ಈ ಥರ ವೈಟ್ ಪ್ಯಾಚಸ್ ಥರ ಆಗಿದೆ, ಅದನ್ನೆಲ್ಲ ಆದಷ್ಟು ಸುಮ್ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಾದ್ರು ವ್ಲಾಗ್ ಮಾಡೋಣ ಅಂದ್ರೂ ಬೇಜಾರು. ಮಕ್ಕಳು ಮಾತಾಡ್ಸೋಣ ಅಂದರೆ ಮಕ್ಕಳು ಅಮ್ಮನ ಮನೇಲಿ ಹೋಗಿದ್ದಾರೆ, ಮನೆಯವರು ಬೇರೆ ಹೊರಗಡೆ ಹೋಗಿದ್ದಾರೆ. ಸೊ ಇವರೆಲ್ಲ ಇಲ್ಲದೆ ಇದ್ದಾಗ ನಾನು ಮಾತಾಡೋದೇ ನನ್ನ ಗಿಡಗಳ ಜೊತೆ. ಸೊ ಡ್ರೈ ಆಗಿರೋ ಲೀವ್ಸ್ನೆಲ್ಲ ಕಟ್ ಮಾಡ್ತೀನಿ. ಸೊ ಲೀವ್ಸ್ಗೆಲ್ಲ ವಾಟರ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ಮೋಟರ್ ಆನ್ ಮಾಡಿದ್ದೆ, ಇವಾಗ ಆಫ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಮನೇಲಿ ಬಾಡಿಗೆ ಕೊಟ್ಟಿದ್ದೀವಲ್ವ, ಡೈಲಿ ಮೋಟ್ರ್ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಆಗಿದೆ ನೋಡಿ, ಟೀ ರೆಡಿ ಇದೆ. ಬಿಟ್ಬಿಟ್ಟು ಸಂಜೆ 7:15 ಟೀ ಕುಡಿತಿದ್ದೀನಿ ಅಂತ ಅನ್ಕೋಬೇಡಿ. ಸೊ ದಿಸ್ ದ ಟೈಮ್ ಟು ರಿಲ್ಯಾಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.